ಇವತ್ತು ಹುಬ್ಬಳ್ಳಿಯ ಸಿದ್ಧಾರೂಢ ಅಜ್ಜರು ಲಿಂಗೈಕ್ಯೆಯಾಗಿ 96 ವರ್ಷಗಳು ಕಳೆದಿದೆ. ಇವತ್ತು ಶ್ರಾವಣ ಮಾಸದ ತೆಪ್ಪೋತ್ಸವ ಅಂತಲೂ ಕರೀತಾರೆ, ಅದನ್ನು ಜಲರಥೋತ್ಸವ ಅಂತಲೂ ಕೂಡ ಕರೀತಾರೆ. ಅದು ಇವತ್ತು ನಡೀತಾ ಇದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಜಲರಥೋತ್ಸವದಲ್ಲಿ ಭಾಗಿಯಾಗಿ ಸಿದ್ಧಾರೂಢ ಅಜ್ಜರ ಮತ್ತು ಗುರುನಾಥ ಅಜ್ಜರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಸ್ಥಳೀಯ ಕಾರ್ಪೊರೇಟ್ರು ದೀಪಾ ಮೇಡಮ್ ಅವರು ಹೇಳಿದರು, ಹುಬ್ಬಳ್ಳಿ ಅನ್ನೋದು ಕೈಲಾಸ ಅನ್ನೋದಾದರೆ ಸಿದ್ಧಾರೂಢ ಅಜ್ಜರು ಪರಮಾತ್ಮ ಅನ್ನೋವಂಥದ್ದು. ಸೊ ಅವರು ಸರಿಸುಮಾರು ಲಿಂಗೈಕ್ಯೆಯಾಗಿ 1 ಶತಮಾನ ಆಗ್ತಾ ಬಂದರೂ ಕೂಡ ಅವರಿದ್ದಾಗ ಎಷ್ಟು ಶಕ್ತಿ, ಈ ಕ್ಷೇತ್ರದ ಬಗ್ಗೆ ಎಷ್ಟು ಹೆಸರು ಇತ್ತು, ಅದಕ್ಕಿಂತ 100 ಪಟ್ಟು ಈಗ ಹೆಚ್ಚಾಗಿದೆ ಅನ್ನುವಂಥದ್ದು. ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಗೋವಾ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಸಿದ್ಧಾರೂಢ ಅಜ್ಜರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಜನರು ಬರುವಂಥದ್ದು ನಾವು ಗಮನಿಸಿದ್ದೀವಿ. ಭಾಳಷ್ಟು ಜನ ಸೆಲೆಬ್ರಿಟೀಸ್ ಸೇರಿದಂತೆ ಕಾಜೋಲ್, ಅಜಯ್ ದೇವಗನ್ ಸೇರಿದಂತೆ ಇನ್ನೂ ಭಾಳಷ್ಟು ಜನ ಇಲ್ಲಿ ಬಂದಿರುವಂಥದ್ದು. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಪ್ರೀತಿಪಟ್ಟು ಈ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸಿ ಹೋಗ್ತಾ ಇದ್ರು ಅನ್ನುವಂಥದ್ದು, ಮತ್ತು ಅವ್ರ ಕುಟುಂಬ ಸದಸ್ಯರು ಈಗಲೂ ಬರ್ತಾರೆ ಅನ್ನುವಂಥದ್ದು ಭಾಳ ವಿಶೇಷ. ಸಿದ್ಧಾರೂಢ ಅಜ್ಜರ ಒಂದು ಆಶೀರ್ವಾದ ಈ ಹುಬ್ಬಳ್ಳಿ ಮಣ್ಣಿನ ಮೇಲೆ ಇದೆ. ಅದು ನಿರಂತರವಾಗಿ ಇದೇ ರೀತಿ ಇರಲಿ. ಹುಬ್ಬಳ್ಳಿಯನ್ನು ಹೂವಿನ ಬಳ್ಳಿ, ಹೂಬಳ್ಳಿ ಅಂತ ಕರಿತಾ ಇದ್ರಂತೆ, ಅದು ಈಗ ಹುಬ್ಬಳ್ಳಿ ಆಗಿದೆ. ಅದೇ ರೀತಿ ಇದು ಹೂಬಳ್ಳಿಯಾಗಿ ಎಲ್ಲ ಜಾತಿ ಧರ್ಮದವರು, ಎಲ್ಲ ಉದ್ಯೋಗ ಮಾಡೋವಂಥವ್ರು, ಎಲ್ಲ ವೃತ್ತಿಯನ್ನು ಮಾಡೋವಂಥವ್ರು. ಹುಬ್ಬಳ್ಳಿ ಧಾರವಾಡ ಇವತ್ತೊಂದು ಶಿಕ್ಷಣ ಕಾಶಿ ಆಗಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಒಂದು ಸ್ಥಳವಾಗಿ ಮಾರ್ಪಾಡುಗೊಳ್ತಾ ಇದೆ, ಔದ್ಯೋಗಿಕ ಕಾಶಿ ಆಗ್ತಾ ಇದೆ. ಅದೇ ರೀತಿ ಎಲ್ಲ ಜಾತಿ ಧರ್ಮದವರು ಅತ್ಯಂತ ಶಾಂತಿಯಿಂದ ವಾಸಿಸುವಂಥ ಒಂದು ಜಾಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಾಗ್ತಾ ಇದೆ. ಬೆಂಗಳೂರು ಹೊರತುಪಡಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಸ್ಥಳ ಇದು. ಈ ಒಂದು ಸ್ಥಳ ಇಷ್ಟು ಶಾಂತಿಯುತವಾಗಿದೆ ಅಂತಂದರೆ ಇದಕ್ಕೆ ಸಿದ್ಧಾರೂಢ ಅಜ್ಜರ ಆಶೀರ್ವಾದ ಭಾಳ ದೊಡ್ಡ ಮಟ್ಟದಲ್ಲಿದೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಕ್ತಾದಿಗಳು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಬಂದರೂ ಕೂಡ ಒಂದು ಸಣ್ಣ ದೇವಸ್ಥಾನದ ಬಂದೋಬಸ್ತ್ ಮಾಡೋದಕ್ಕೆ ಎಷ್ಟು ಶಕ್ತಿ ನಮ್ಮ ಪೊಲೀಸ್ ನಿಯೋಜನೆ ಬೇಕಾಗುತ್ತೆ, ಅದಕ್ಕಿಂತ ಅಷ್ಟು ಬೇಕಿಲ್ಲ. ಯಾಕಂದರೆ ಇಲ್ಲಿ ಬರುವಂಥವರೆಲ್ಲ ಅಷ್ಟು ಭಕ್ತಿ ಭಾವದಿಂದ ಬರ್ತಾರೆ. ಯಾರೊಬ್ಬರು ತಳ್ಳಾಟ ಮಾಡೋದು, ತುಳಿದಾಟ ಮಾಡೋದು, ಇಲ್ಲೇನೋ ಕದಿಯೋದು ಯಾವುದೂ ಇಲ್ಲ. ಅಜ್ಜರ ಆಶೀರ್ವಾದದಿಂದ ಸುಸೂತ್ರವಾಗಿ ನಡೀತಿದೆ. ನಾವೇನೋ ಸುಮಾರು 1,000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಅದು ಮುಖ್ಯವಾಗಿ ಪಾರ್ಕಿಂಗ್ ಆಫ್ ದಿ ವೆಹಿಕಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್. ಅಲ್ಲ, ಸವಾಲು ಹೌದು. ಆದರೆ ಇಲ್ಲಿ ಈ ಸಂಘರ್ಷದಿಂದ ಬರುವಂಥವ್ರು ಯಾರೂ ಇಲ್ಲ. ಎಲ್ಲ ಅಜ್ಜರ ಭಕ್ತಿಯಲ್ಲಿ ಮುಳುಗೆದ್ದು ಬಂದು ಅಜ್ಜರ ದರ್ಶನ ಮಾಡಬೇಕು ಅಂತ ಬಂದಿರೋವಂಥವ್ರು. ಹಂಗಾಗಿ ನಮ್ಮದು ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಮೇನ್ಲಿ. ಅದರ್ವೈಸು ಇಲ್ಲಿ ಬರುವಂಥ ಭಕ್ತಾದಿಗಳ ಮ್ಯಾನೇಜ್ಮೆಂಟ್ ನಮ್ಮದು 5 ಪೈಸೆದೂ ಇಲ್ಲ. ಅಷ್ಟು ಎಲ್ಲ ಸ್ವಯಂ ಪ್ರೇರಿತವಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಹೆಣ್ಮಕ್ಳು ಹೋಗುವಂಥ ಸಂದರ್ಭದಲ್ಲಿ, ಮಕ್ಕಳು ಹೋಗುವಂಥ ಸಂದರ್ಭದಲ್ಲಿ, ಹಿರಿಯರು ಹೋಗುವಂಥ ಸಂದರ್ಭದಲ್ಲಿ ಏನು ನಮ್ಮ ಸಿದ್ಧಾರೂಢ ಅಜ್ಜರು ಹಾಕ್ಕೊಟ್ಟಿರೋ ದಾರಿ ಇದೆ, ಆ ದಾರಿಯಲ್ಲಿ ಹೋಗುವಂಥ ಭಕ್ತಾದಿಗಳೇ ಹೆಚ್ಚಿದ್ದಾರೆ. ಆಡಳಿತ ಮಂಡಳಿಯವರು ಕೂಡ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಸುಮಾರು ತಿಂಗಳುಗಳಿಂದ ಇಲ್ಲಿ ಕ್ಲೀನಿಂಗ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಮಾಡುವಂಥದ್ದು ಇರ್ಬೋದು, ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪ್ರಸಾದದ್ದು, ವಾಸದ್ದು, ಅದೇ ರೀತಿ ಪ್ರತಿಯೊಂದು ಕೂಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಸಿದ್ಧಾರೂಢ ಅಜ್ಜರ ಒಂದು ಈ ದೇವಸ್ಥಾನದ ಆಡಳಿತ ಮಂಡಳಿ ಏನಿದೆ ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಕೇವಲ ರಾಜ್ಯ ಮತ್ತು ಕೆಲವೇ ರಾಜ್ಯಗಳಿಗೆ ಸೀಮಿತ ಅಲ್ಲ, ಸಿದ್ಧಾರೂಢ ಅಜ್ಜರ ಒಂದು ಮಾತುಗಳು, ಅವರ ಒಂದು ಮಾರ್ಗದರ್ಶನ ಮನುಕುಲಕ್ಕೆ ಇವತ್ತು ಬೇಕಿದೆ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ದರ್ಶನಕ್ಕೆ ಇವಾಗ ಹೋಗ್ಬೇಕು. ಬಂದ ತಕ್ಷಣ ಇಲ್ಲಿ ಆಡಳಿತ ಮಂಡಳಿ ಅವ್ರ ಹತ್ರ ಎಲ್ಲ ಅರೇಂಜ್ಮೆಂಟ್ಸ್ ಏನಾಗಿದೆ, ಏನಾದರೂ ನಮ್ಮ ಕಡೆಯಿಂದ ಇನ್ನೂ ಹೆಚ್ಚುವರಿಯಾಗಿ ಅರೇಂಜ್ಮೆಂಟ್ಸ್ ಬೇಕಾ ಅನ್ನೋಂಥದ್ದು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೆ. ನಾನು ಸಿದ್ಧಾರೂಢ ಅಜ್ಜರ ಮಠಕ್ಕೆ ಪ್ರತಿದಿನವೂ ಹೆಚ್ಚು ಕಮ್ಮಿ ಬಂದಂಗೆ, ನಾವು ರೌಂಡ್ಸ್ ಬರ್ಬೇಕಾದ್ರೆ ಇಲ್ಲೊಂದ್ಸರಿ ಬಂದು ಹೋಗಲೇಬೇಕು, ನೈಟ್ ರೌಂಡ್ಸ್ ಇದ್ದಾಗ ಇಲ್ಲಿ ಬಂದು ಪ್ರಸಾದ ತೊಗೊಂಡೋಗ್ಲೇಬೇಕು. ರಾತ್ರಿ 24/7 ಎಲ್ಲಾದರೂ ದಾಸೋಹ ನಡೆಯುತ್ತೆ ಅಂತಂದರೆ ಅದು ನಾನು ನೋಡಿರುವಂಥದ್ದು ಸಿದ್ಧಾರೂಢ ಅಜ್ಜರ ಇದರಲ್ಲಿ. ಬೇರೆ ಕಡೆ ಎಲ್ಲ 10 ಗಂಟೆ 11 ಗಂಟೆಗೆಲ್ಲ ಕ್ಲೋಸ್ ಆಗಿರುವಂಥದ್ದು ನೋಡಿದ್ದೀವಿ. ನೀವು ಮಧ್ಯರಾತ್ರಿ 2 ಗಂಟೆಗೆ ಬಂದ್ರೂ ಇಲ್ಲಿ ಪ್ರಸಾದ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಟೂರಿಸ್ಟ್ಗಳಿರ್ಬೋದು, ಭಕ್ತಾದಿಗಳಿರ್ಬೋದು, ಯಾವ ಸಂದರ್ಭದಲ್ಲಿ ಬಂದರೂ 200-300 ಜನ ಊಟ ಮಾಡೋಷ್ಟು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ ಒಂದು ದಾಸೋಹ ಪ್ರಕ್ರಿಯೆ ಕೂಡ ಎಲ್ಲ ಭಕ್ತಾದಿಗಳೇ ಮುಂದೆ ಬಿದ್ದು ಮಾಡ್ತಿರುವಂಥದ್ದು ವಿಷಯ ತಿಳಿದು ನನಗೆ ನಿಜವಾಗ್ಲೂ ಈ ಕ್ಷೇತ್ರದ ಶಕ್ತಿ ಎಷ್ಟಿದೆ ಅನ್ನೋಂಥದ್ದು ಇನ್ನೂ ಹೆಚ್ಚು ನನಗೆ ರಿಯಲೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸಿದ್ಧಾರೂಢ ಅಜ್ಜರ ಆಶೀರ್ವಾದದಿಂದ ಹುಬ್ಬಳ್ಳಿ ಮತ್ತು ಧಾರವಾಡದ ಜನತೆ ಹಾಗೂ ಇಲ್ಲಿನೆಲ್ಲ ಭಕ್ತಾದಿಗಳು ಚೆನ್ನಾಗಿರಲಿ. ಮತ್ತು ಏನು ಮಾನ್ಸೂನ್ ಇದೆ ಈಗ, ಎಲ್ಲ ಸುಭಿಕ್ಷವಾಗಿ ಮಳೆ ಬೆಳೆ ಆಗಲಿ ಅಂತ ನಾನು ಹಾರೈಸ್ತೀನಿ.